ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಸ್ಯಾರಿ ಟ್ರೆಪ್ಪಿಂಗು ಹೇಗೆ ಮಾಡೋದು ಅಂತ ನಾನು ವಿಡಿಯೋ ತೋರಿಸ್ತೀನಿ. ವರಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ. ಇದು ದರ್ಬಾರ್ ಸ್ಟೈಲಲ್ಲಿ ನಾನು ಸ್ಯಾರಿ ಟ್ರೆಪ್ ಮಾಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಬನ್ನಿ, ಸ್ಯಾರಿ ಟ್ರಾಪ್ ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ವರಮಹಾಲಕ್ಷ್ಮಿಯ ಸ್ಯಾರಿ ಟ್ರಾಪಿಂಗ್ ಹೇಗೆ ಮಾಡೋದು ಅಂತ. ಇನ್ನೇನು ಹಬ್ಬ ಹತ್ರ ಬಂತಲ್ವಾ, ಅದಕ್ಕೋಸ್ಕರ ಯಾವ್ಯಾವ ಸ್ಟೈಲಲ್ಲಿ ನೀವು ಉಡಿಸ್ಬೋದು ಅಂತ ನಾನು ಇವತ್ತು ಒಂದು 5 ತರ ನಿಮಗೆ ಸ್ಯಾರಿ ಟ್ರಾಪಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಒಂದೊಂದೇ ಹಾಕ್ತಾ ಹೋಗ್ತೀನಿ, ನೀವು ಕೂಡ ನೋಡಿ. ಅದಕ್ಕೆ ಮೊದಲಿಗೆ ನಾನು ಈ ಹೋದ್ ಸಾರಿ ವಿಡಿಯೋದಲ್ಲಿ ಈ ತರ ಹೇಗ್ ಮಾಡೋದು ಅಂತ, ಅಪ್ಪರ್ ಪಾರ್ಟ್ ಹೇಗ್ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ನಾನು ವಿಡಿಯೋಗೆ ಹೋಗಿ ಚೆಕ್ ಮಾಡಿ, ಅದ್ರ ಲಿಂಕ್ ನಾನು ಹಾಕಿರ್ತೀನಿ. ಇವಾಗ ಏನೇನ್ ಬೇಕು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಈ ತರ ಒಂದು ತಪ್ಪಲೆ ಬೇಕಾಗುತ್ತೆ. ಇದೇ ತರ ತಪ್ಪಲೆ ಆದ್ರೆ ನೀಟಾಗಿ ನಾವು ಉಡ್ಸೋಕ್ಕೆ ತುಂಬಾ ಚೆನ್ನಾಗಿ ಕೂರುತ್ತೆ. ಹಾಗೆ ಟೈನ್ ದಾರ ಬೇಕು. ಹಾಗೆ ಇದು 10 ನಂಬರ್ ದಾರ, ತುಂಬಾ ಗಟ್ಟಿ ಇರುತ್ತೆ ಈ ದಾರ ಬೇಕು. ಹಾಗೆ ಕ್ಲಿಪ್ಸ್ಗಳು, ಸ್ಯಾರಿ ಟ್ರಾಪಿಂಗ್ಗೆ ಕ್ಲಿಪ್ಸ್ ಬೇಕಾಗುತ್ತೆ. ಗುಂಡ್ ಸೂಜಿ ಮತ್ತೆ ಪಿನ್ಸ್ ಬೇಕಾಗುತ್ತೆ. ಇಷ್ಟು ಬೇಕಾಗುತ್ತೆ. ಆಲ್ಮೋಸ್ಟ್ ನಾನು ಈಗ 3 ಸ್ಯಾರಿನ ಸ್ಯಾರಿ ಟ್ರಾಪಿಂಗ್ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ. ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕಾಂಟ್ರಾಸ್ಟ್ ಆಗಿ ಇದ್ರೆ ನೋಡೋದಕ್ಕೆ ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಈ 3 ಸ್ಯಾರಿನ ಆಗ್ಲೇ ಟ್ರಾಪಿಂಗ್ ಮಾಡಿ ಇಟ್ಟಿದ್ದೀನಿ. ಇವಾಗ ನಿಮ್ಗೆಲ್ಲರಿಗೂ ಒಂದ್ ಸ್ಯಾರಿನ ಹೇಗೆ ಟ್ರಾಪಿಂಗ್, ಆಲ್ಮೋಸ್ಟ್ ಎಲ್ಲ ಟ್ರಾಪಿಂಗ್ ಒಂದೇ ತರ ಇರುತ್ತೆ, ಆದ್ರೆ ಸ್ಟೈಲ್ಸ್, ಉಡಿಸೋ ಸ್ಟೈಲ್ಸ್ ಬೇರೆ ತರ ಇರುತ್ತೆ ಅಷ್ಟೇ. ಅದಕ್ಕೋಸ್ಕರ ನಾನು ನಿಮ್ಗೋಸ್ಕರ ಬೇರೆದು ಸ್ಯಾರಿ ಟ್ರಾಪಿಂಗ್ ತೋರಿಸ್ತೀನಿ. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ನೀವು ಸ್ಯಾರಿನ ತಗೊಂಡಿದ್ದೀರಾ ಅಂದ್ಕೊಳ್ಳಿ. ಆ ಸ್ಯಾರಿಲಿ ಈ ತರ ಡಿಸೈನ್ ಬಂದಿರುತ್ತಲ್ಲ, ಇದು ಒಂದು 1/2 ಮೀಟರ್ ಅಷ್ಟು ಇರುತ್ತೆ. ಇಷ್ಟ ಆದ್ಮೇಲೆ ನಮ್ಮ ಕೈಯ ಅಳತೆ ಪ್ರಕಾರ ಹೋಗ್ಬೇಕು ಅಂದ್ರೆ ನೋಡಿ, ಇಷ್ಟು ಇಟ್ಕೊಳ್ಳಿ. ಪೂರ್ತಿ ಜಾಸ್ತಿ ಬೇಡ, ಸ್ವಲ್ಪ ಇಷ್ಟು ಇಟ್ಕೊಂಡು, ಇಷ್ಟು ಸ್ಯಾರಿಗೆ ನಾವು ಗುರ್ತಿಗೋಸ್ಕರ ಇಲ್ಲೊಂದು ಸೇಫ್ಟಿ ಇದು ಗುಂಡ್ ಸೂಜಿ ಹಾಕೊಂಡಿದ್ದೀನಿ. ಇದನ್ನ ಪೂರ್ತಿ ಕೆಳಗೆ ಬಿಟ್ಟು ಮಿಕ್ಕಿದೆಲ್ಲ ಭಾಗಗಳ ಅಂದ್ರೆ ಸ್ಯಾರಿ, ಮಿಕ್ಕಿದ ಸ್ಯಾರಿನ ನಾವು ನೀಟಾಗಿ ಫೋಲ್ಡ್ ಮಾಡ್ಕೊತಾ ಹೋಗ್ಬೇಕು. ಅದು ಯಾವ ತರ ಇರುತ್ತೆ ಅಂತ ನಿಮ್ಗೆ ಈಗ ತೋರಿಸ್ತೀನಿ. ಇವಾಗ ನೋಡಿ, ಈ ತರ ನೀಟಾಗಿ ಟೇಬಲ್ ಮೇಲೆ ಹಾಕೊಳ್ಳಿ. ಒಂದ್ ಬಟ್ಟೆ ಹಾಕೊಂಡು, ನಿಮ್ಗೆ ಟೇಬಲ್ ಇಲ್ಲ ಅಂದ್ರೆ ಕೆಳಗಡೆ ಒಂದ್ ಚಾಪೆ ಹಾಕೊಂಡು ಈ ತರ ನೀಟಾಗಿ ಹಾಸ್ಕೊಂಡು, ಈ ತರ ಚಿಕ್ಕದಾಗಿ ಒಂದು 3 ಇಂಚಷ್ಟೇ, ಜಾಸ್ತಿ ಬೇಡ. ಜಾಸ್ತಿ ಏನು ಇಟ್ಕೊಂಡ್ರೆ ನಮ್ಗೆ ನೀಟಾಗಿ ಫ್ರಿಲ್ಗಳು ಜಾಸ್ತಿ ಸಿಗಲ್ಲ. ನೋಡಿ, ಈ ತರ ನಾವು ಇಷ್ಟಿಷ್ಟೇ ಇಟ್ಕೊಂಡು ಹೋಗ್ಬೇಕು. ಅದು ಸ್ಯಾರಿ ಎಷ್ಟಿದೆಯೋ ಅದು ಪೂರ್ತಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಇಳಿತಾ ಹೋದ್ರೆ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಇದೇ ತರ ಸ್ಯಾರಿ ಪೂರ್ತಿ ನೀವು ಇಟ್ಕೊಳ್ತಾ ಬನ್ನಿ. ಈ ಲಾಸ್ಟ್ ಅಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಇಟ್ಕೊಂಡು ನೀವು ಪಿನ್ಸ್ ಈ ತರ ಕ್ಲಿಪ್ಸ್ ಹಾಕೊಳ್ಳಿ. ಕ್ಲಿಪ್ಸ್ ಹಾಕೊಳ್ತಾ ಹೋದ್ರೆ ನಿಮ್ಗೆ ನೀಟಾಗಿ ಹಿಡಿಯೋದಿಕ್ಕೆ ತುಂಬಾ ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ಈ ತರ ಎಷ್ಟಾಗುತ್ತೋ ಅಷ್ಟು ಇಟ್ಕೊಳ್ತಾ ಹೋಗಿ. ಈ ತರ ಫೋಲ್ಡಿಂಗ್ ಮಾಡೋದಕ್ಕೆ ಒಬ್ರೇ ಆದ್ರೆ ಕಷ್ಟ ಆಗುತ್ತೆ. ಈ ತರ ಕ್ಲಿಪ್ಸ್ ಹಾಕೊಂಡು ಆರಾಮಾಗಿ ಮಾಡ್ಬೋದು. ಹೆಲ್ಪಿಂಗ್ ಹ್ಯಾಂಡ್ ಯಾರನ್ನ ಇದ್ದಾರೆ ನಿಮ್ ಜೊತೆ ಹೆಲ್ಪ್ ಮಾಡೋದಕ್ಕಿದ್ದಾರೆ ಅಂದ್ರೆ ಅವ್ರ ಹೆಲ್ಪ್ ತಗೊಳ್ಳಿ, ಇನ್ನು ಫಾಸ್ಟ್ ಆಗಿ ಆಗ್ಬಿಡುತ್ತೆ. ಫಾಸ್ಟ್ ಆಗಿ ಮಾಡ್ಬೋದು. ನಾವು ಈ ಸ್ಯಾರಿ ಟ್ರಿಪ್ಪಿಂಗ್ ನ ಹಬ್ಬದ ಮುಂಚೆನೆ ಮಾಡಿ ಇಟ್ಕೊಂಡ್ರೆ ನಾವು ಬೇಗನೆ ಉಡಿಸಿ ಪೂಜೆಗೆಲ್ಲ ಫಾಸ್ಟ್ ಆಗಿ ರೆಡಿ ಮಾಡ್ಕೊಬಹುದು. ನೋಡಿ, ಇವಾಗ ಫುಲ್ ಬಂತು ನೋಡಿ. ಇಲ್ಲಿ ಪಿನ್ ಹಾಕಿದ್ನಲ್ಲ, ಆ ಪಿನ್ ಗಂಟ ಬಂತು. ಇವಾಗ ಈ ಪಿನ್ ತೆಗೆದ್ಬಿಟ್ಟು ನೆಕ್ಸ್ಟ್ ನಾವು ಈ ತರ ಸೇಫ್ಟಿ ಪಿನ್ ತಗೊಂಡು ಇಲ್ಲಿ ನೀಟಾಗಿ ಒಂದೇ ಅಳತೆ ಬರ್ಬೇಕಲ್ವಾ, ಅದಕ್ಕೋಸ್ಕರ ನೀಟಾಗಿ ಈ ಬಾರ್ಡ್ರು ಅಳತೆಲಿ ಒಂದೊಂದೇ ನಾವು ನೆರಿಗೆನ ನೀಟಾಗಿ ಒಂದೊಂದೇ ಜೋಡಿಸ್ಕೋಬೇಕಾಗುತ್ತೆ. ಅವಾಗ ತುಂಬಾ ನೀಟಾಗಿ ಬರುತ್ತೆ. ಕ್ಲಿಪ್ಸ್ ಸ್ವಲ್ಪ ಲೂಸ್ ಮಾಡಿ ಈ ತರ ನೋಡಿ, ನಾವು ಸ್ವಲ್ಪ ಕ್ರಾಸ್ ಆಗಿ ಮಾಡ್ಬಿಟ್ಟಿರ್ತೀವಿ. ಅದರಿಂದ ಈಗ ಒಂದೇ ಸಮ ಬರೋ ಹಾಗೆ ಒಂದೊಂದನ್ನೇ ಈ ತರ ಹಾಕೊಳ್ತಾ ಹೋಗ್ಬೇಕು. 2 ಸೈಡು ಸೇಮ್ ಅದೇ ತರನೇ ಮಾಡಬೇಕು.
ಮಧ್ಯ ಕೂಡ ಅದೇ ತರನೇ ಮಾಡಬೇಕು. ಇದು ಪಿನ್ ಸ್ವಲ್ಪ ದಪ್ಪ ತಗೊಂಡಿದ್ದೀನಿ, ಸಣ್ಣದ್ರಲ್ಲೇ ಉದ್ದ ಬರುತ್ತೆ, ದಪ್ಪ ಇತ್ತು ಅಂತ ತಗೊಂಡೆ. ಸೀರೆ ಸ್ವಲ್ಪ ಎಷ್ಟು ಕೌಂಟಿಂಗ್ ಬರುತ್ತೆ ಅಂತ ನೀವು ಕೌಂಟ್ ಮಾಡ್ಕೊಳ್ಳಿ. ಒಂದೊಂದು ನೆರಿಗೆ ಕೂಡ ಮಿಸ್ ಆಗಿರುತ್ತೆ, ಕೌಂಟಿಂಗ್ ಮಾಡ್ಕೊಂಡ್ರೆ ನಮಗೆ ಆ ಕಡೆ ಕೂಡ ಕರೆಕ್ಟಾಗಿ ಸಿಗುತ್ತೆ. ಹತ್ರ ನಿಮಗೆ ಒಂದು 35 ಮೇಲೆ ಸಿಗುತ್ತೆ ನಿಮಗೆ ನೆರಿಗೆಗಳು. ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಇವಾಗ ಕ್ಲಿಪ್ಸ್ನ ತೆಗೆದ್ಬಿಡಿ. ನೋಡಿ ಈ ಥರ ಬರುತ್ತೆ. ಈ ಡಬಲ್ ಬಾರ್ಡರ್ ಸ್ಯಾರೀಸ್ ಎಲ್ಲ ಅಂದರೆ ಒಂದೇ ಸಮ ಬಾರ್ಡ್ರೀಸ್ ಇರುತ್ತಲ್ಲ, ಆ ಥರ ಸ್ಯಾರಿ ಪದ್ಮಾಸನಕ್ಕೆ ಮತ್ತು ಡಬಲ್ ಬಾರ್ಡ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಕಾಂಟ್ರಾಕ್ಟ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಸೈಡು ನಾವು ಅದೇ ಥರ ಪಿನ್ ಮಾಡ್ಕೊಳ್ತಾ ಹೋಗೋಣ. ಇವಾಗ ನೋಡಿ 2 ಸೈಡು ಪಿನ್ ಹಾಕೊಂಡಿದೀವಿ, ಅದೇ ಥರನೇ ಸೆಂಟರು ನಾವು ಪಿನ್ ಮಾಡ್ಕೊಬೇಕು. ಇವಾಗ ನೋಡಿ ಪೂರ್ತಿ 3 ತಾವು ನಾವು ಕ್ಲೀನಾಗಿ ಪಿನ್ ಮಾಡ್ಕೊಂಡಿದೀವಿ. ಇವಾಗ ಸೆರಗ್ ಪಾರ್ಟ್ನ ನೀಟಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಬೇಕು. ಇವಾಗ ನೋಡಿ ಈಗ ಚಿಕ್ಕದಾಗಿ ಈ ತರ ನೀವು ಕ್ಲಿಪ್ಸ್ ಇದ್ರೆ ಕ್ಲಿಪ್ಸ್ ಹಾಕೊಂಡು ಫಾಸ್ಟಾಗಿ ಇಟ್ಕೊಬಹುದು. ಇಲ್ಲಾಂದ್ರೆ ಯಾರನ್ನ ಹೆಲ್ಪರ್ ಇದ್ರೆ ಅವ್ರ ಕೈ ಕೊಟ್ಬಿಟ್ಟು ಈ ತರ ನೀಟಾಗಿ ಚಿಕ್ಕದಾಗಿ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ದೊಡ್ಡದಾಗ ಬೇಕಂದ್ರೂ ದೊಡ್ಡದಾಗೆ ಇಟ್ಕೊಳ್ಳಿ, ತುಂಬಾ ಸ್ಮಾಲ್ ಬೇಡ, ಮೀಡಿಯಂ ಒಂದು 9 ಮೇಲೆ ಪ್ಲೇಟ್ಸ್ ಬರಲಿ, ಅವಾಗ ಚೆನ್ನಾಗಿ ಕಾಣುತ್ತೆ. ಈ ತರ ಚಿಕ್ಕದಾಗಿ ನೀವು ಫೋಲ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ ಈಗ ಸೆರಗ್ ಪಾರ್ಟ್ ಫುಲ್ಲು ರೆಡಿ ಆಗಿದೆ. ಇಷ್ಟುದ ಬರುತ್ತೆ, ಈ ತರ ಬರುತ್ತೆ. ನೋಡಿ ಆಲ್ಮೋಸ್ಟ್ ಇದೇ ತರ ನಾನು 4 ಸ್ಯಾರಿ ಕೂಡ ಇದೇ ತರನೇ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಎಲ್ಲ ಯಾವುದೇ ಸ್ಟೈಲಿಗೆ ನೀವು ಮಾಡಬೇಕು ಅಂದ್ರೂ ಸೇಮ್ ಇದೇ ತರ ಟ್ರ್ಯಾಪಿಂಗ್ಗೆ ಇದೇ ತರನೇ ನಾವು ಸೀರೆನ ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ನಿಮಗೆ ಯಾವುದು ತೋರಿಸ್ತೀನಿ ಅಂದ್ರೆ ದರ್ಬಾರ್ ಸ್ಟೈಲ್ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಸ್ಯಾರಿ ಟ್ರೆಪ್ಪಿಂಗ್ ಎಲ್ಲ ಆದ್ಮೇಲೆ ಈ ತರ ತಪ್ಪಲೆ ಇಟ್ಕೋಬೇಕು. ಈ ತರ ತಪ್ಪಲೆ ಇಟ್ಕೊಂಡು ಇದರಲ್ಲಿ 3/4 ಭಾಗದಷ್ಟು ನಾವು ಅಕ್ಕಿ ಹಾಕೋಬೇಕಾಗುತ್ತೆ. ನಂತರ ಇದು ದೇವಿದು ಪಾದ ಇರುತ್ತಲ್ಲ, ಇವಾಗ ಇದನ್ನ ನಾವು ಇದ್ರ ಹಿಂದೆ ಹಾಕಿ ಹೀಗೆ ಬಿಟ್ಬಿಡೋದು. ಈ ತರ ಬಿಟ್ಬಿಟ್ಟು ನೆಕ್ಸ್ಟ್ ನಾವು ಈ ಸ್ಯಾರಿನ ಈ ಕಲರ್ ಕಾಂಬಿನೇಷನ್ ದರ್ಬಾರ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಇದು ತಗೊಂಡಿದ್ದೀನಿ. ಇದು ಸೇಮ್ ಅದೇ ತರ ರ್ಯಾಪಿಂಗ್ ಮಾಡಿರೋದು. ಈ ದರ್ಬಾರ್ ಸ್ಟೈಲ್ಗೆ ಏನ್ ಮಾಡ್ಬೇಕು ಅಂದ್ರೆ ನಾವು ಸ್ಯಾರಿನ ಈ ಫಾಲ್ಸ್ ಭಾಗ ಬರುತ್ತಲ್ವಾ, ಈ ಫಾಲ್ಸ್ ಭಾಗನ ನಾವು ಇಟ್ಕೋಬೇಕು. ಫಾಲ್ಸ್ ಭಾಗನ ಇಟ್ಕೊಂಡು ಇದನ್ನ ಹೀಗೆ ತಪ್ಪಲೆ ಮೇಲೆ ಈ ತರ ಹಾಕೋಬೇಕು. ಈ ತರ ಸ್ಟ್ರೈಟ್ ಆಗಿ ಹಾಕೋಬೇಕು. ಇದು ದರ್ಬಾರ್ ಸ್ಟೈಲ್ ಮಾತ್ರ ಈ ತರ ಬರುತ್ತೆ, ಬೇರೆ ಸ್ಟೈಲ್ಗೆ ಬೇರೆ ತರ ಬರುತ್ತೆ. ದರ್ಬಾರ್ ಮತ್ತೆ ಮಧುವಣಗಿತ್ತಿ ಸ್ಟೈಲ್ ಬರುತ್ತಲ್ಲ, ಅದಕ್ಕೆ ಮಾತ್ರ ಈ ತರ ಬರುತ್ತೆ. ಇದು ನಾವು ಅಳತೆ ಹೇಗೆ ತಗೊಳ್ಳೋದು ಅಂದ್ರೆ ಇದು ಲೆಗ್ ಅಳತೆ ಎಷ್ಟುದ್ದ ಬಿಡಬೇಕು ಅನ್ನೋದು. ಈ ತರ ಲೆಗ್ಗು ಈ ತರ ಕೂರಿಸ್ಬಿಟ್ಟು ಇದು ಎಷ್ಟುದ್ದ ಬರುತ್ತೆ ನೋಡಿ ಇಷ್ಟುದ್ದ ಬರುತ್ತಲ್ಲ, ಇಷ್ಟುದ್ದ ಬರುತ್ತೆ. ಇಷ್ಟುದ್ದ ಮಾತ್ರ ನಾವು ಸ್ಯಾರಿನ ಬಿಟ್ಕೊಳ್ಳೋಣ. ಇವಾಗ ಈ ತರ ಪಿನ್ನ ಓಪನ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನಾವು. ನೋಡಿ ಈ ತರ ನೀಟಾಗಿ ಎಲ್ಲ
ಸ್ಪ್ರೆಡ್ ಮಾಡಿಕೊಂಡು ಈ ತರ ನಾವು ಇವಾಗ ಟೈನ್ ದಾರನ ಕಟ್ಕೋಬೇಕು ಸ್ಯಾರಿಗೆ. ನೋಡಿ ಈ ಸ್ಯಾರಿಗೆ ಟೈನ್ ದಾರ ಕಟ್ಬೇಕಾದ್ರೆ ಈ ತಪ್ಪಳೆಗೆ ಮಾತ್ರ ಕಟ್ಟಬೇಕು. ಹಿಂದೆ ನಾವು ಇದನ್ನು ಕೂಡ ಸೇರಿಸ್ಕೋಬಾರ್ದು, ಇಷ್ಟು ಮಾತ್ರ ನಾವು ಕಟ್ಕೋಬೇಕು. ಟೈಟ್ಗೆ ನೀಟಾಗಿ ಕಟ್ಕೊಳ್ಳಿ. ನೋಡಿ ಈ ತರ ನೀಟಾಗೆಲ್ಲ ಕಟ್ಕೊಂಡ್ಮೇಲೆ ಇಲ್ಲಿರೋ ಪಿನ್ಸ್ನ ತೆಗೆದು ಈ ಒಂದು 4-5 ನೆರಿಗೆನ ಈ ಕಡೆ ಬಿಟ್ಕೊಡ್ಬೇಕು. ಆಮೇಲೆ ಈ ತರ ಫುಲ್ ನೆರಿಗೆ ಎಲ್ಲ ತೆಕ್ಕೊಂಡ್ಮೇಲೆ ಈ ಕಾಲ್ ಹತ್ರ ನಾವು ಈ ಬಾರ್ಡರ್ನ ಹೀಗೆ ಟೈಟ್ಗೆ ಈ ತರ ತಗೊಂಡು, ಇಲ್ಲಿ ಫುಲ್ ಸ್ಟಿಫ್ ಆಗಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ತರ ತಗೊಂಡು ಈ ಬಾರ್ಡರ್ನ ನೀಟಾಗಿ, ಇಲ್ಲಿ ಬಾರ್ಡ್ರು ಜಾಸ್ತಿ ಬಂದಿಲ್ಲ, ಬಾರ್ಡರ್ ಬಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ತರ ಬಂದು ಹೀಗೆ ಈ ತರ ಬಾರ್ಡರ್ನ ಈ ತರ ಮಾಡ್ಕೊಂಡು ನೀಟಾಗಿ ಪಿನ್ ಮಾಡ್ಕೊಬೇಕು. ಇಲ್ಲಿ ಟೈಟ್ಗೆ ಇಟ್ಕೊಂಡು ಪಿನ್ ಮಾಡಿ, ಅವಾಗ ತುಂಬಾ ಟೈಟ್ ಆಗಿ ಇದ್ರೆ ಗ್ರಿಪ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ತರ ಇನ್ನೊಂದು ಸೈಡ್ ಕೂಡ ನಾವು ಸೇಮ್ ಅದೇ ತರನೇ ಮಾಡ್ಕೊಳ್ಳೋದು. ಈ ಕಡೆ ಸೈಡ್ ಬಾರ್ಡ್ರು ಬಂದಿಲ್ಲ, ಇದು ನೋಡಿ ಈ ಸೈಡ್ ಕೂಡ ನೀಟಾಗಿ 1-2-3 ನೆರಿಗೆನ ಬಿಟ್ಬಿಟ್ಟು ಆಮೇಲೆ ಈ ತರ ಮಾಡ್ಕೊಳ್ಳಿ. ಈ ತರ ಟೈಟ್ ಮಾಡ್ಕೊಂಡು ನೋಡಿ ಈ ತರ ಬರುತ್ತೆ. ಬಾರ್ಡ್ರ್ ಬಂದ್ರೆ ಈ ತರ ನೀಟಾಗಿ ಇಲ್ಲಿ ಬರುತ್ತೆ ನೋಡಿ ಬಾರ್ಡ್ರ್. ಇಲ್ಲಿ ಬಂದು ನೀವು ಟೈಟ್ಗೆ ಎಳೆದು ಇಲ್ಲಿ ಪಿನ್ಸ್ ಹಾಕೋಬೇಕು. ಪಿನ್ ಹಾಕೊಂಡ್ರೆ ನೀಟಾಗಿರುತ್ತೆ. ನಾನು ಸದ್ಯಕ್ಕೆ ಇಲ್ಲಿ ಒಂದು ಗುಂಡು ಸೂಜಿನ ಹಾಕೋತಾ ಇದ್ದೀನಿ. ಈಗ ಇದು ಫಿನಿಶ್ ಆಯ್ತು, ಕಾಲು ಫಿನಿಶ್ ಆಗಿದೆ. ನಂತರ ಈ ಪಾಟ್ಸ್ ಇದೆಯಲ್ಲ, ಇದನ್ನ ನಾವು ಮುಂದೆ ತಗೋಬೇಕು. ಈಗ ಉಲ್ಟಾ ಬರುತ್ತೆ ಮುಂದೆ ತಗೊಂಡ್ರೆ, ಸ್ವಲ್ಪ ಕ್ರಾಸ್ ಆಗಿ ನಾವು ಈ ತರ ತಗೋಬೇಕಾಗುತ್ತೆ. ಈ ತರ ತಗೊಂಡು ಇಲ್ಲಿ ಇದು ಕೂಡ ನಾವು ಸ್ಪ್ರೆಡ್ ಮಾಡಬೇಕು. ಈ ತರ ಇದನ್ನ ನಾವು ಇದಿರುತ್ತಲ್ಲ, ಇದೆಲ್ಲ ದರ್ಬಾರ್ ಸ್ಟೈಲ್ಗೆ ಅವಶ್ಯಕತೆ ಇರಲ್ಲ. ಅದರಿಂದ ನಾವು ಇದನ್ನೆಲ್ಲ ಇದ್ರೊಳಗಡೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ದರ್ಬಾರ್ಗೆ ಮಾತ್ರ ಈ ತರ ಬರುತ್ತೆ. ಈ ತರ ನೀಟಾಗಿ ಎಲ್ಲ ಒಳಗಡೆನೆ ಕೊಡ್ಬೇಕು. ನೋಡಿ ಈ ತರ ಹೀಗೆ ಬರುತ್ತಲ್ವಾ ದರ್ಬಾರ್, ಅದರಿಂದ ನಾವು ಇದು ಅವಶ್ಯಕತೆ ಇರಲ್ಲ. ಇಲ್ಲಿರೋದು ನೆರಿಗೆ ಎಲ್ಲ ಇದನ್ನ ಹೀಗೆ ತೆಗೆದು ಇದು ಕಾಲಿಂದ ಕೆಳಗೆ ಬರುತ್ತಿದೆ. ಈ ತರ ಇಲ್ಲಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲಿ ಒಂದು ನೀಟಾಗಿ ಒಂದು ದಾರ ಕಟ್ಕೋಬೇಕು. ಇವಾಗ ಕೂಡ ನಾವು ಇದೊಂದಕ್ಕೆ ಮಾತ್ರ ಸೇರಿಸ್ಕೊಂಡು ದಾರನ ಕಟ್ಕೊಂತೀವಿ. ಇದನ್ನ ಸೈಡ್ಗೆ ಹೀಗೆ ಇಟ್ಬಿಡೋಣ. ಆಮೇಲೆ ಬೇಕಾದ್ರೆ ನಾವು ನೀಟಾಗಿ ಬಿಡಿಸ್ಕೊಂಡ್ರೆ ಆಗುತ್ತೆ. ಈ ತರ ಟೈಟ್ ಕಟ್ಕೊಂಡು ಈ ತರ ಬಟ್ಟೆ ಇರುತ್ತಲ್ಲ, ಇವಾಗ ಹೀಗೆ ಬಿಡ್ಬೇಕು. ಈಗ ಬಿಟ್ಬಿಟ್ಟು ಈ ಪಾರ್ಟ್ಸ್ನ, ಅಪ್ಪರ್ ಪಾರ್ಟ್ಸ್ನ ನೀಟಾಗಿ ಬಿಗ್ಗೆಗೆ ಕುಂಡಿಸ್ಕೋಬೇಕು. ಇದು ಒಳಗಡೆ ಹೋಗಂಗೆ ಟೈಟ್ಗೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಟೈಟ್ಗೆ ನಾವು ಕೂರಿಸ್ಕೋಬೇಕು. ನೋಡಿ ಇವಾಗ ನೋಡಿ ಅಪ್ಪರ್ ಪಾರ್ಟ್ನ ನೀಟಾಗಿ ಈ ತರ ಕೂರಿಸ್ಕೋಬೇಕು. ಟೈಟ್ಗೆ ನೀವು ಕೂರಿಸ್ಕೋಬೇಕು. ಆಮೇಲೆ ನೀವು ಇದು ಕಳಶಕ್ಕೆ
ಇವಾಗ ಇದನ್ನ ಸೆರಗ್ ಪಾರ್ಟ್ನ ಈ ತರ ಹಾಕೋದು. ಇವಾಗ ಪಿನ್ ನೀಟಾಗಿ ಬಿಚ್ಕೊಂಡು ನಾವು ನೀಟಾಗಿ ಸೆಟ್ ಮಾಡ್ಕೊಳ್ಳೋದು. ಈಗ ನೋಡಿ ನೀಟಾಗಿ ಸೆರಗು ಸೆಟ್ ಮಾಡ್ಕೊಳ್ಳಿ. ಈ ಪಾರ್ಟ್ಸ್ ಎಲ್ಲ ನಾವು ಒಡವೆ ಎಲ್ಲ ಹಾಕ್ತಿವಲ್ಲ ಅವಾಗ ನೀಟಾಗಿ ಎಲ್ಲ ಕವರ್ ಆಗ್ಬಿಡುತ್ತೆ. ನೋಡಿ ನೀಟಾಗಿ ಈ ತರ ಸ್ಪ್ರೆಡ್ ಮಾಡಿಕೊಂಡು ನಾವು ಇಲ್ಲಿಂದ ತಿರ್ಗಾ ನಾವು ತಪ್ಪಳೆಗೆನೆ ಇಲ್ಲಿಂದ ನೀಟಾಗಿ ಒಂದು ದಾರನ ಕಟ್ಕೋಬೇಕು. ನೋಡಿ ಇವಾಗ ನೀಟಾಗಿ ಇದನ್ನ ಇದಕ್ಕೆ ಸೇರಿಸಿ ನೀಟಾಗಿ ಒಂದು ದಾರನ ಕಟ್ಕೊಳ್ಳೋದು. ಈ ದಾರ ಎಲ್ಲ ನಾವು ಡಾಬ್ ಹಾಕ್ದಾಗ ಕಂಪ್ಲೀಟ್ ಆಗಿ ಕಾಣೋದಿಲ್ಲ. ಈ ಸೆರಗಿರುತ್ತಲ್ಲ ಈ ಭಾಗನ ಸೇರಿಸಿ ನೀಟಾಗಿ ನಾವು ಹಿಂದೆ ಕಟ್ಕೋಬೇಕು. ಟೈಟ್ಗೆ ನೀಟಾಗಿ ಕಟ್ಕೊಳ್ಳಿ, ಅವಾಗ ಒಂಚೂರು ಶೇಕ್ ಆಗಲ್ಲ. ಆಲ್ಮೋಸ್ಟ್ ಆಗಿದೆ. ಇವಾಗ ನಾವು ಇದಕ್ಕೆಲ್ಲ ನೀಟಾಗಿ ಡಾಬ್ ಅವೆಲ್ಲ ಹಾಕಿದ್ರೆ ಇದಾಗುತ್ತೆ. ನೋಡಿ ಈಗ ಸೆಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಈ ಕಾಲ್ನ ದರ್ಬಾರ್ ಸ್ಟೈಲ್ಗೆ ಹೀಗಿಟ್ಬಿಟ್ಟು ನಾವು ಹೀಗೆ ಹಾಕ್ತೀವಿ. ಇಲ್ಲೊಂದು ಸ್ಟಿಚ್ ಹಾಕೊಬೇಕು. ನಾನಿವಾಗ ಸದ್ಯಕ್ಕೆ ಸ್ಟಿಚ್ ಏನು ಹಾಕಲ್ಲ, ಹಾಗೆ ನೀಟಾಗಿ ಕೂರುತ್ತೆ. ನಾವು ಹಬ್ಬದ ದಿವಸ ಬೀಳಬಾರ್ದು ಅಂತ ನಾವು ನೀಟಾಗಿ ಇಲ್ಲೊಂದು ಸ್ಟಿಚ್ ಹಾಕೊಂಡು ಮತ್ತೆ ಇಲ್ಲೂ ಅಷ್ಟೇ ನಾವು ಕೈಗೆ ಇದಕ್ಕೂ ಕೂಡ ನೀಟಾಗಿ ಇದನ್ನ ಕರೆಕ್ಟಾಗಿ ನಿಲ್ಲಿಸ್ಬಿಟ್ಟು ಇದಾಯ್ತಾ. ಇದು ಇಲ್ಲಿ ಪಿನ್ನ ಬಿಚ್ಚಿದೀವಿ ಆಗ್ಲೇ, ಇದನ್ನ ನೀಟಾಗಿ ಸೆಟ್ ಮಾಡ್ಕೋಬೇಕು. ಈ ದಾರ ಅವೆಲ್ಲ ಫುಲ್ ಆಗಿ ಕವರ್ ಆಗ್ಬಿಡುತ್ತೆ. ನೋಡಿ ಈ ತರ ನೋಡಿ. ಇವಾಗ ನಾವು ಡಾಬ್ ಎಲ್ಲ ಹಾಕೊಂಡಿದೀವಿ. ಇವಾಗ ನೀಟಾಗಿ ಸರ ಏನ್ ಬೇಕೋ ಅದೆಲ್ಲ ನೀಟಾಗಿ ಹಾಕೊಂಡ್ಬಿಡ್ಬೇಕು. ಅದೆಲ್ಲ ನೀವು ಎಲ್ಲಾರ್ಗು ಗೊತ್ತೇ ಇರುತ್ತೆ. ನಿಮ್ಗೆ ಅಲಂಕಾರಕ್ಕೆ ಏನೇನ್ ಬೇಕೋ ಎಲ್ಲ ಮಾಡ್ಕೊಳ್ಳಿ ನೀಟಾಗಿ. ಇದು ಇಷ್ಟ ಹೈಟ್ ಏನಾಗಿದೆ ಯಾಕಾಗಿದೆ ಅನ್ಕೊಳ್ಳಿ, ಈ ಕೆಳಗಡೆ ಇಟ್ಟಿದ್ವಲ್ಲ ಇಲ್ಲಿ ನಾನು ಒಂದು ಟ್ರಂಕ್ ಇಟ್ಟಿದ್ದೀನಿ. ತುಂಬಾ ಹೈಟ್ ಅಲ್ಲಿ ಟ್ರಂಕ್ ಇಟ್ಟರೆ ಫುಲ್ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಟ್ರಂಕ್ ಇಟ್ಟು ಅದ್ರ ಮೇಲೆ ವೈಟ್ ಪಂಚೆ ಹಾಕಿದ್ದೀನಿ. ನೀವು ಕೂಡ ವೈಟ್ ಇದು ಏನು ಟ್ರಂಕ್ ಇಟ್ಕೊಂಡ್ರೆ ತುಂಬಾ ಲುಕ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ದೊಡ್ಡದು ಯಾವ್ದಾನ ಬಾಕ್ಸು ಸ್ವಲ್ಪ ಹೈಟ್ ಇದ್ರೆ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೈಟ್ ಮಾಡಿದ್ದೀನಿ ಅಷ್ಟೇ. ನೋಡಿ ಇದು ಅಷ್ಟೇ, ಸರಗಳು ಅಷ್ಟೇ ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು. ಸಿಂಪಲಾಗಿ ಹಾಕೋದಷ್ಟು ನಾವು ಸ್ಯಾರಿ ಏನು ಟ್ರಿಪ್ ಮಾಡಿದ್ದೀವೋ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಕಾಲ್ಗೆಜ್ಜೆ ಇದೆ. ಕಾಲ್ಗೆಜ್ಜೆ ಕೂಡ ಇದು ನಾನು ಮೀಶೋದಲ್ಲಿ ತರಿಸಿದ್ದು. ಹೀಗೆ ಮನೇಲಿ ಬೇಕು ಅಂದ್ರೂ ಆರಾಮಾಗಿ ಮಾಡ್ಕೋಬಹುದು. ಅದ್ರ ಬದಲು ಅದೇ ಖರ್ಚಿಗೆ ಆರಾಮಾಗಿ ಚಿಕ್ಕಪೇಟೆಯಲ್ಲಿ ನಾವು ತಗೊಬಹುದು. ಇದನ್ನ ಈ ತರ ಸೈಡಲ್ಲಿ ಇರ್ತದೆ, ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಕೈ ನೋಡಿ ಈ ತರ ನೀಟಾಗಿ ಇಟ್ಬಿಟ್ಟು ಈ ಕೈ ಕೂಡ ನೀಟಾಗಿ ಗ್ರಿಪ್ ಸಿಗುತ್ತೆ ಕೈಗೆ. ಈ ತರ ಇಟ್ಟರೆ ಫುಲ್ ಗ್ರ್ಯಾಂಡ್ ಆಗು ಕೂಡ ಕಾಣುತ್ತೆ. ನೋಡಿ ವರಲಕ್ಷ್ಮಿಯ ದರ್ಬಾರ್ ಸ್ಟೈಲ್ ಸೀರೆ ಆಗಿದೆ. ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅವಾಗ ಇನ್ನೊಂದು ಬೇರೆ ಸ್ಟೈಲಲ್ಲಿ ನಿಮಗೆ ವಿಡಿಯೋನ ಹಾಕ್ತೀನಿ. ಇಷ್ಟಲ್ಲೇ ಬೇಗ ಬರ್ತೀನಿ. ಬಾಯ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಬಾಯ್. ನಿಮಗೆಲ್ಲ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇದು ನಿಮ್ಗೆ ಏನಾದ್ರು ಇಷ್ಟ ಆದರೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.